ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇವ್ರ ಜೊತೆ ಮರ್ಜ್ ಮಾಡಿ ಬೋವಿಗಳನ್ನ, ಲಂಬಾಣಿಗಳನ್ನ, ಕೊರ್ಚರ್ನ, ಕೊರ್ಮರ್ನ ಈ ಅಲೆಮಾರಿಗಳು, ಅಲೆಮಾರಿ ಜಾತಿಗಳು ಬೈಯೋದೀಗ ನಮ್ದೆಲ್ಲ ಇವ್ರು ಕಿತ್ಕೊಂಡ್ಬಿಡ್ತಾರೆ ಅಂತ ಬೈಯೋದು. ಈ ರೀತಿಯ ಸಮಸ್ಯೆಯನ್ನ ಸಿದ್ದರಾಮಯ್ಯನವರು ತಂದಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಇಟ್ ಇಸ್ ನಾಟ್ ಎ ಫುಲ್ ಸ್ಟಾಪ್, ಇಟ್ಸ್ ಎ ಕಾಮ. ಒಳ ಮೀಸಲಾತಿ ಹೋರಾಟಕ್ಕೆ ಫುಲ್ ಸ್ಟಾಪ್ ಇಟ್ಟಿಲ್ಲ, ಇವರು ಕಾಮ ಇಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಹೋಗ್ಲಿ ಅಂತ. ಅದಕ್ಕೆ ಏಟ್ ತಪ್ಪಿಸ್ಗಳಕ್ಕೆ ಏನು ಮಾಡಿದ್ದಾರೆ ಇದರಲ್ಲಿ, ನಾನೀಗ ಒಂದು SC STಗಳ ಹೊಸ ಸೇರ್ಪಡೆ ಅಥವಾ ವಿಭಾಗೀಕರಣ ಮಾಡಲಿಕ್ಕೆ ಒಂದು ಆಯೋಗವನ್ನು ನೇಮಕ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಒಂದು ಶಾಶ್ವತ SC ST ಆಯೋಗ ಮಾಡ್ತಾರಂತೆ. ಈ ಏನೇ ಡಿಸ್ಪ್ಯೂಟ್ ಇದೆ ಅದೆಲ್ಲವೂ ಶಾಶ್ವತ ಆಯೋಗದಲ್ಲಿ ಪರಿಶೀಲನೆ ಆಗಿ ಮುಂದೆ ಆ ಕಡೆ ಈ ಕಡೆ ಸೇರಿಸೋದಾಗುತ್ತೆ ಅಂತ ಕಣ್ಣೊರೆಸಿದ್ದಾರೆ. ನನಗೇನನ್ಸುತ್ತೆ ಗೊತ್ತಾ, ಅಲೆಮಾರಿ, ಅಲೆಮಾರಿ ಜಾತಿಗಳು, ದೊಂಬಿದಾಸರು, ಅಂದಿಜೋಗ್ಗಳು ಪಾಪ ಯಾವ ಜಿಲ್ಲಾ ಪಂಚಾಯತಿನಲ್ಲೂ ಯಾರನ್ನು ಗೆಲ್ಲಿಸೋ ಶಕ್ತಿನೂ ಇಲ್ಲ, ಯಾರನ್ನು ಸೋಲಿಸೋ ಶಕ್ತಿ ಇಲ್ಲ. ಹೊಲೆರು, ಮಾದಿಗರು, ಬೋವಿಗಳು, ಲಂಬಾಣಿಗಳು, ಕೊರ್ಚರು, ಕೊರಮರು ಪೊಲಿಟಿಕಲಿ ವ್ಯತ್ಯಾಸ ಮಾಡೋ ಶಕ್ತಿ ಇರೋರು. ಇವ್ರನ್ನ ತಲೆ ಸಾವ್ರ್ಬಿಟ್ಟು 5 ಲಕ್ಷ ಇರ್ತಕ್ಕಂಥ ಈ ಸಮುದಾಯಗಳನ್ನ ನೀವು ದೊಡ್ಡವ್ರ ಜೊತೆ ಮರ್ಜ್ ಮಾಡಿದ್ದೀರಲ್ಲ, ಇದು ನ್ಯಾಯನಾ? ಇಂಥ ಅನ್ಯಾಯ ಮಾಡಿಬಿಟ್ಟು ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಸಿದ್ದರಾಮಯ್ಯನವರೇ ನೀವು? ಕನ್ಕ್ಲೂಷನಲ್ಲಿ ಏನು ಹೇಳ್ತಾರೆ ಗೊತ್ತಾ? ಸರ್ಕಾರವು ಈಗ ಕೈಗೊಂಡಿರುವ ತೀರ್ಮಾನದಲ್ಲಿ ಯಾವುದಾದರೂ ಮಾರ್ಪಾಡುಗಳ ಅಗತ್ಯ ಕಂಡುಬಂದರೆ ಅವುಗಳನ್ನು ಮುಂದಿನ ರಾಷ್ಟ್ರೀಯ ಜನಗಣತಿಯಲ್ಲಿನ ಅಂಕಿಅಂಶಗಳನ್ನು ಆಧರಿಸಿ ಬದಲಾವಣೆಗೆ ಒಳಪಡಿಸುವ ಷರತ್ತಿಗೆ ಬದ್ಧವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮೇಲೆ ಪ್ರಸ್ತಾಪಿಸಿದ ಮಾರ್ಪಾಟುಗಳೊಂದಿಗೆ ಅಂಗೀಕರಿಸಿದೆ ಎಂಬ ಅಂಶವನ್ನು ಸದನದ ಮುಂದೆ ಮಂಡಿಸಲು ಸರ್ಕಾರವು ಸಂತೋಷ ಪಡುತ್ತದೆ. ನಮ್ಮ ಈ ತೀರ್ಮಾನವು ಒಳ ಮೀಸಲಾತಿ ಕುರಿತ ದಶಕಗಳ ಹೋರಾಟಕ್ಕೆ ನ್ಯಾಯ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ಸೆಂಟೆನ್ಸ್ ನೋಡಿ. ಅಭಿವೃದ್ಧಿಶೀಲ ರಾಜ್ಯವಾದ ಕರ್ನಾಟಕವು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಮುಂಚೂಣಿಯಲ್ಲಿದೆ ಎಂಬುದನ್ನು ನಮ್ಮ ಸರ್ಕಾರವು ಸಾಬೀತುಪಡಿಸಿದೆ. ಇದೇನಂದ್ರೆ ಬಟ್ಟಿಕ್ಕೋದು. ಅಟ್ಟಿಕ್ದವಳು ಯಾರು? BJP. ಬಟ್ಟಿಕ್ತಾ ಇರೋದು ಯಾರು? ಈಗ ಜನರಿಗೆ ಗೊತ್ತಾಗೋದೇನು, ಬಟ್ಟಿಕ್ದವಳನ್ನ ಅಕ್ಕ ನೀನೇ ಸರಿ ಅಂತ. ಹೋಗ್ಲಿ, ಬಟ್ಟಿಕ್ಬಿಟ್ಟು ಸರಿಯಾಗಾದ್ರೂ ಮಾಡಿದ್ಯಾ? ವೈಭವ್ ವಾಕ್ ಶ್ರವಣ ಕೇಂದ್ರ. ನಾವು ನಿಮ್ಮ ಶ್ರವಣ ಲೋಕವನ್ನ ಬೆಳಗಿಸುತ್ತೇವೆ. ಹೌದು, ಕಳೆದ 2002ರಿಂದ ಲಕ್ಷಕ್ಕೂ ಹೆಚ್ಚು ಶ್ರವಣ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಂಜೀವಿನಿಯಾಗಿರುವ ಮೈಸೂರಿನ ಮೊದಲ ಖಾಸಗಿ ಶ್ರವಣ ಸಂಸ್ಥೆ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನುರಿತ ಶ್ರವಣ ತಜ್ಞರು, ಅತ್ಯಾಧುನಿಕ ಶ್ರವಣ ಯಂತ್ರಗಳು, ವೃತ್ತಿಪರ ಸೇವೆಗಳು, ಸೇವಾ ಮನೋಭಾವ ಸಿಬ್ಬಂದಿ ವರ್ಗ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ನಲ್ಲಿ ಲಭ್ಯ. ಉತ್ತಮ ಆರೈಕೆಗಾಗಿ ಮತ್ತು ನಿಮ್ಮ ಶ್ರವಣ ಸಮಸ್ಯೆ ಸುಧಾರಿಸಲು ಇಂದೇ ಭೇಟಿ ಕೊಡಿ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನಮ್ಮ ಶಾಖೆಗಳು